ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು KNN ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ KNN ಅಂತ ಅಂದ್ರೇನು? ಕೆ ನಿಯರೆಸ್ಟ್ ನೈಬರ್ ಅಂತ ಅರ್ಥ, ಸರಿನಾ? ಸೊ KNN ಅಂಡರ್ ನಿಮಗೆ ಎರಡು ರೀತಿ ಪ್ರಾಬ್ಲಮ್ ಬರ್ಬೋದು. ಒಂದು ನಾರ್ಮಲ್ KNN ಪ್ರಾಬ್ಲಮ್ VTO ಪರ್ಸ್ಪೆಕ್ಟಿವ್ ಅಂತ ಬಂದ್ರೆ, ಇನ್ನೊಂದು ವೆಯ್ಟೆಡ್ KNN ಅಂತ ಬರುತ್ತೆ. ಸೊ ವೆಯ್ಟೆಡ್ KNN ಪ್ಲೇ ಲಿಸ್ಟ್ ಅಲ್ಲಿ ಆಲ್ರೆಡಿ ಆಡ್ ಮಾಡಿದ್ದೀನಿ, ಆ ವಿಡಿಯೋನ ನೀವು ನೋಡಬಹುದು. ಈಗ KNN ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು? ಫಸ್ಟ್ ನೋಡಿ ಏನಂತ ಕ್ವಶನ್ ಕೇಳ್ತಾ ಇದ್ದಾರೆ. ಪ್ರಿಡಿಕ್ಟ್ ದ ಔಟ್ಕಮ್ ಆಫ್ ಎ ನ್ಯೂ ಸ್ಟೂಡೆಂಟ್ ಹೂ ಸ್ಟಡಿಡ್ ಫಾರ್ 2 hours and scored 75% on test using KNN if K is equal to 3. ಸೊ ಇವಾಗ ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಂದು ಟೇಬಲ್ ಅನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಸ್ಟೂಡೆಂಟ್ ಎಷ್ಟು ಅವರ್ ಓದಿದ್ದಾನೆ, ನೆಕ್ಸ್ಟ್ ಅವನದು ಪರ್ಸೆಂಟೇಜ್ ಎಷ್ಟು ಬಂದಿದೆ ಟೆಸ್ಟ್ ಅಲ್ಲಿ, ಅವನು ಫೇಲ್ ಆಯ್ದನೋ ಪಾಸ್ ಆಯ್ದನೋ ಅಂತ ರಿಸಲ್ಟ್ ಅನ್ನ ತೋರಿಸಿದ್ದಾನೆ. ಸೊ ಈಗ ನನ್ನ ಹತ್ರ ಎರಡು ಅಟ್ರಿಬ್ಯೂಟ್ ಇರೋದು. ದಿಸ್ ಈಸ್ ಅಟ್ರಿಬ್ಯೂಟ್ ನಂಬರ್ 1, ದಿಸ್ ಈಸ್ ಅಟ್ರಿಬ್ಯೂಟ್ ನಂಬರ್ 2. ಸೊ ರಿಸಲ್ಟ್ ಅಥವಾ ಔಟ್ಪುಟ್ ಅನ್ನ ನಾವು ಅಟ್ರಿಬ್ಯೂಟ್ ಆಗಿ ತಗೋಬಾರ್ದು, ಸರಿನಾ? ಈಗ ಎರಡು ಅಟ್ರಿಬ್ಯೂಟ್ ಇದೆ. ಈಗ ಏನ್ ಹೇಳ್ತಾ ಇದ್ದಾರೆ, ನಾವು ಇನ್ನೊಂದು ಸ್ಟೂಡೆಂಟ್ ಇಂದು ವ್ಯಾಲ್ಯೂಸ್ ಅನ್ನ ಕೊಡ್ತಾ ಇದೀವಿ. 2 hours ಓದ್ತಾ ಇದ್ದಾನೆ ಅವನು, ಮತ್ತೆ 75% ಟೆಸ್ಟ್ ಅಲ್ಲಿ ಸ್ಕೋರ್ ಮಾಡಿದ್ದಾನೆ. ಈಗ ಅವನು ಪಾಸ್ ಆಯ್ದನೋ ಫೇಲ್ ಆಯ್ದನೋ ಅನ್ನೋದನ್ನ ನಾವು ಪ್ರಿಡಿಕ್ಟ್ ಮಾಡಬೇಕು, ಸರಿನಾ? ಏನ್ ಹೇಳ್ತಾ ಇರೋದು, ಹೊಸದಾಗಿ ಸ್ಟೂಡೆಂಟ್ ವ್ಯಾಲ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ. ಅವನು 2 hour ಓದಿದ್ದ, 75% ಅವನು ಟೆಸ್ಟ್ ಸ್ಕೋರ್ ಬಂದಿದೆ. ಈಗ ಅವನು ಪಾಸ್ ಆಗ್ತಾ ಇದ್ದಾನೋ ಫೇಲ್ ಆಗ್ತಾ ಇದ್ದಾನೋ ಅಂತ ಹೇಳ್ಬೇಕು. ಕೆ ನಿಯರೆಸ್ಟ್ ನೈಬರ್ ಇದರಲ್ಲಿ ಯಾವ ರೀತಿ ಹೆಲ್ಪ್ ಆಗುತ್ತೆ ನೋಡಿ. ಇವಾಗ ನಾನೊಬ್ಬ ಸ್ಟೂಡೆಂಟ್ ಅಂತ ಅನ್ಕೊಳ್ಳಿ. ಸೊ ನಾನೇನಾಗಿರ್ತೀನಿ, ನಂದು ಬ್ಯಾಚ್ ಅಥವಾ ನನ್ನ ಗ್ರೂಪ್ ಏನಿರುತ್ತೆ, ಕ್ಲೋಸ್ ಫ್ರೆಂಡ್ಸ್ ಗ್ರೂಪ್, ಅದ್ರ ಆವರೇಜ್ ಆಗಿರ್ತೀನಿ ಅಂತ ಹೇಳ್ತಾರಲ್ವಾ. ಸೊ ಅದೇ ಕಾನ್ಸೆಪ್ಟ್ ಇಲ್ಲೂ ಕೂಡ ಅಪ್ಲೈ ಆಗೋದು. ಅಂದ್ರೆ ಏನು, ಅವರು ಕೆ ವ್ಯಾಲ್ಯೂ ಈಸ್ ಈಕ್ವಲ್ ಟು 3 ಅಂತ ಹೇಳ್ತಾ ಇದ್ದಾರೆ. ಸೊ ನಾನೇನ್ ಮಾಡ್ಬೇಕು, ಅವನ ಕ್ಲೋಸೆಸ್ಟ್ ಅಂತಂದ್ರೆ ಕ್ಲೋಸ್ ಆಗಿರುವಂತ 3 ಫ್ರೆಂಡ್ಸ್ ಗಳನ್ನ ಹುಡುಕೋಬೇಕು. ಆ 3 ಫ್ರೆಂಡ್ಸ್ ಗಳಲ್ಲಿ ಮ್ಯಾಕ್ಸಿಮಮ್ ಏನಾದ್ರೂ ಕೂಡ ಎಲ್ಲರೂ ಪಾಸ್ ಆಗಿದ್ರೆ ನಾನು ಇವನು ಕೂಡ ಪಾಸ್ ಆಗಿದ್ದಾನೆ ಅಂತ ಕನ್ಕ್ಲೂಡ್ ಮಾಡ್ಬೋದು. ಇಲ್ಲ ಮ್ಯಾಕ್ಸಿಮಮ್ ಏನಾದ್ರೂ ಫೇಲ್ ಆಗಿದ್ರೆ ಆ 3 ಜನದಲ್ಲಿ ನಾನು ಇವನು ಕೂಡ ಫೇಲ್ ಆಗಿದ್ದಾನೆ ಅಂತ ಕನ್ಕ್ಲೂಡ್ ಮಾಡ್ಬೋದು, ಸರಿನಾ? ಸೊ 3 ಜನನ ನಾನು ಇವಾಗ ಹುಡುಕ್ಬೇಕು. 3 ಜನನ ಹುಡುಕ್ಬಿಟ್ಟು ಅವ್ರು ಪಾಸ್ ಆಗಿದಾರೋ ಫೇಲ್ ಆಗಿದಾರೋ ಅಂತ ನೋಡ್ಬಿಟ್ಟು, ಯಾರು ಜಾಸ್ತಿ ಪಾಸ್ ಆಗಿದಾನೋ ಫೇಲ್ ಆಗಿದಾನೋ ಅಂತ ನೋಡಿ, ಏನಾದ್ರೂ ಕೂಡ ಜಾಸ್ತಿ ಜನ ಪಾಸ್ ಆಗಿದ್ರೆ ಇವನು ಕೂಡ ಪಾಸ್, ಏನಾದ್ರೂ ಜಾಸ್ತಿ ಜನ ಫೇಲ್ ಆಗಿದ್ರೆ ಇವನು ಕೂಡ ಫೇಲ್, ಅಷ್ಟೇ ಕಾನ್ಸೆಪ್ಟ್. ಸೊ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ, ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ನಾನು ಇದೇ ಟೇಬಲ್ ಅಲ್ಲಿ ಬರಿತಾ ಹೋಗ್ತೀನಿ, ಎಕ್ಸ್ಟ್ರಾ ಕಾಲಮ್ಸ್ ಅನ್ನ ಆಡ್ ಮಾಡ್ಕೊಂಡು ನೀವು ಸಪರೇಟ್ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಏನ್ ಕಂಡುಹಿಡಿಬೇಕು, ಯೂಕ್ಲಿಡಿಯನ್ ಡಿಸ್ಟೆನ್ಸ್. ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಅನ್ನ ಏನಕ್ಕೆ ಕಂಡುಹಿಡಿಯೋದು? ಸಿಂಪಲ್. ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಅನ್ನ ನಾವು ನಿಯರೆಸ್ಟ್ ನೈಬರ್ ಗಳು ಯಾರು, ಅವನ ಕ್ಲೋಸ್ ಫ್ರೆಂಡ್ಸ್ ಗಳು ಅಂತ ಹೇಳ್ತಾರಲ್ವಾ. ಸೊ ಆ ಕ್ಲೋಸ್ ಫ್ರೆಂಡ್ಸ್ ಗಳು ಯಾರ್ಯಾರು ಅಂತ ಕಂಡುಹಿಡಿಯೋದಕ್ಕೋಸ್ಕರ ಯೂಸ್ ಮಾಡ್ತಾ ಹೋಗ್ತೀವಿ, ಇಷ್ಟೇ ಸಿಂಪಲ್. ಸೊ ಇವಾಗ ಒಂದೊಂದ್ಸರಿ ಏನ್ ಮಾಡ್ತಾರೆ ಅಂದ್ರೆ, ಯೂಕ್ಲಿಡಿಯನ್ ಡಿಸ್ಟೆನ್ಸ್ ನೀವು ಫಾರ್ಮುಲಾ ಬರೀದೇ ಇದ್ರು ಕೂಡ ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ರೂಟ್ ಆಫ್ x2 minus x1 whole square plus y2 minus y1 whole square, ಸರಿನಾ? ಸೊ ಈಗ x1 x2 ವ್ಯಾಲ್ಯೂ ಏನಂತೆ, y2 y1 ವ್ಯಾಲ್ಯೂ ಏನಂತೆ, ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ನಾನಿವಾಗ ನನ್ನ ರೆಫರೆನ್ಸ್ ಅಲ್ಲಿ 3 ಜನನ ಹುಡುಕ್ತಾ ಇರೋದು ಅಂತ ಅಂದ್ರೆ, ಈಗ ಹೊಸದಾಗಿ ಸ್ಟೂಡೆಂಟ್ ಅನ್ನ ಆಡ್ ಮಾಡಿದೆ ಅಲ್ವಾ, ಅವನ ಕ್ಲೋಸ್ ಫ್ರೆಂಡ್ಸ್ ಅನ್ನ ನಾನು ಹುಡುಕ್ಬೇಕು ಅಂತಂದ್ರೆ ಅವನ್ನ ನಾನು ಫಸ್ಟ್ ರೆಫರೆನ್ಸ್ ಆಗಿ ತಗೋಬೇಕು. ಸೊ x1 ವ್ಯಾಲ್ಯೂ ಏನಂತೆ, x1 ವಿಲ್ ಬಿ ಈಕ್ವಲ್ ಟು 2, ನೆಕ್ಸ್ಟ್ y1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 75, ಸರಿನಾ? ಈಗ ನೆಕ್ಸ್ಟ್ x2 ಮತ್ತೆ y2 ವ್ಯಾಲ್ಯೂಗಳು ಏನಾಗ್ತವೆ, ಇಲ್ಲಿ ಚೇಂಜ್ ಆಗ್ತಾ ಇರ್ತವೆ. ಸೊ ಈ ಇನ್ಸ್ಟೆನ್ಸ್ ಅಲ್ಲಿ x2 ವ್ಯಾಲ್ಯೂ ಇಷ್ಟು, y2 ವ್ಯಾಲ್ಯೂ ಇಸ್ 85. ನೆಕ್ಸ್ಟ್ ಇನ್ಸ್ಟೆನ್ಸ್ ಅಲ್ಲಿ x2 ವ್ಯಾಲ್ಯೂ ಇಸ್ 3, y2 ವ್ಯಾಲ್ಯೂ ಇಸ್ 70. x1 ಮತ್ತೆ y1 ವ್ಯಾಲ್ಯೂ ಅದೇ ರೀತಿ ಹುಡುಕೊಳ್ಳುತ್ತೆ. ಯಾಕೆ, ಇವರ ರೆಫರೆನ್ಸ್ ಅಲ್ಲಿ ನಾವು ಬೇರೆಯವರನ್ನ ಹುಡುಕ್ತಾ ಇರೋದು, ಯಾರು ತುಂಬಾ ಹತ್ರ ಇದ್ದಾರೆ ಅಂತ. ನೋಡಿ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್. x2 ವ್ಯಾಲ್ಯೂ ಏನಿದೆ 2 ಮೈನಸ್ x1 ವ್ಯಾಲ್ಯೂ ಏನಿದೆ 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y2 ವ್ಯಾಲ್ಯೂ ಇಸ್ 85 ಮೈನಸ್ y1 ವ್ಯಾಲ್ಯೂ ಇಸ್ 75 ಹೋಲ್ ಸ್ಕ್ವೇರ್, ಸಿಂಪಲ್, ಸರಿನಾ? ನೆಕ್ಸ್ಟ್ x2 ವ್ಯಾಲ್ಯೂ ಏನಾಗಿದೆ 3, x1 ವ್ಯಾಲ್ಯೂ ಅದೇ ಉಳ್ಕೊಳ್ಳುತ್ತೆ 2 ಪ್ಲಸ್ ನೆಕ್ಸ್ಟ್ y2 ವ್ಯಾಲ್ಯೂ ಏನಿದೆ 70 ಮೈನಸ್ y1 ವ್ಯಾಲ್ಯೂ ಏನು 75 ಫಿಕ್ಸ್ ಅದು y1 ವ್ಯಾಲ್ಯೂ. x2 ವ್ಯಾಲ್ಯೂ ಏನಿದೆ 5 ಮೈನಸ್ x1 ವ್ಯಾಲ್ಯೂ ಇಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ y2 ವ್ಯಾಲ್ಯೂ ಏನಿದೆ 90 ಮೈನಸ್ y1 ವ್ಯಾಲ್ಯೂ ಇಸ್ 75 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ರೂಟ್ ಆಫ್ x2 ವ್ಯಾಲ್ಯೂ ಏನಿದೆ 1 ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ y2 ವ್ಯಾಲ್ಯೂ ಏನಿದೆ 60 ಮೈನಸ್ 75 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಲಾಸ್ಟ್ ಒನ್ ರೂಟ್ ಆಫ್ x2 ವ್ಯಾಲ್ಯೂ ಏನಿದೆ 4, ಸೊ 4 ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್
y2 ವ್ಯಾಲ್ಯೂ ಏನಿದೆ 80. ಸೊ 80 ಮೈನಸ್ 75 ಹೋಲ್ ಸ್ಕ್ವೇರ್. ಸರಿನಾ? ಸೊ ಇದಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಹಾಕಿದ್ರೆ ನಿಮಗೆ ವ್ಯಾಲ್ಯೂ ಸಿಗುತ್ತೆ. ಸೊ 2 ಮೈನಸ್ 2 ಅಂತಂದ್ರೆ 0. ಸೊ 0 ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 0. 85 ಮೈನಸ್ 75 ಅಂದ್ರೆ ಎಷ್ಟಾಗುತ್ತೆ? 10. ಸೊ 10 ಹೋಲ್ ಸ್ಕ್ವೇರ್. ಸೊ ಇದೇನಾಗುತ್ತೆ? ರೂಟ್ ಆಫ್ 10 ಸ್ಕ್ವೇರ್ ಆದಂಗಾಯ್ತು. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ 10 ಹಂಗೆ ಉಳ್ಕೊಂತು. ನೆಕ್ಸ್ಟ್ 3 ಮೈನಸ್ 2 ಅಂತಂದ್ರೆ 1. ಸೊ ರೂಟ್ ಆಫ್ 1 ಸ್ಕ್ವೇರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ 70 ಮೈನಸ್ 75 ಅಂತಂದ್ರೆ ಎಷ್ಟಾಗುತ್ತೆ? ಮೈನಸ್ 5. ಸೊ ಮೈನಸ್ 5 ಹೋಲ್ ಸ್ಕ್ವೇರ್, ಮೈನಸ್ ಇಂಟು ಮೈನಸ್ ಪ್ಲಸ್ 5 5 ಆರ್ 25. ಸೊ ರೂಟ್ 26 ಏನಾಗುತ್ತೆ ನೋಡಿ, ರೂಟ್ 26. ಸೊ ವ್ಯಾಲ್ಯೂ ವಿಲ್ ಬಿ 5.09. 5.09. ನೆಕ್ಸ್ಟ್ 5 ಮೈನಸ್ 2 ಅಂತಂದ್ರೆ 3. 3 ಸ್ಕ್ವೇರ್ ಅಂತಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 9 ಪ್ಲಸ್ 90 ಮೈನಸ್ 75 ಅಂತಂದ್ರೆ 15. ಸೊ 15 ಸ್ಕ್ವೇರ್ ಏನಾಗುತ್ತೆ? 225. ಸೊ 225 ಪ್ಲಸ್ 9. 225 ಪ್ಲಸ್ 9 ಏನಾಗುತ್ತೆ? ರೂಟ್ 234. ಸೊ ರೂಟ್ 234 ವ್ಯಾಲ್ಯೂ ಏನಾಗುತ್ತೆ? 15.29. 15.29. ನೆಕ್ಸ್ಟ್ 1 ಮೈನಸ್ 2 ಅಂತಂದ್ರೆ ಮೈನಸ್ 1 ಆಗುತ್ತೆ. ಸೊ ಮೈನಸ್ 1 ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಪ್ಲಸ್ 1 ಪ್ಲಸ್ 60 ಮೈನಸ್ 75 ಅಂತಂದ್ರೆ ಎಷ್ಟಾಗುತ್ತೆ? ಮೈನಸ್ 15 ಆಯ್ತು. ಸೊ ಮೈನಸ್ 15 ಹೋಲ್ ಸ್ಕ್ವೇರ್ ಏನಾಗುತ್ತೆ? 225. ಸೊ 225 ಪ್ಲಸ್ 1 ವಿಲ್ ಬಿ 226. ಸೊ ರೂಟ್ ಆಫ್ 226 ವ್ಯಾಲ್ಯೂ ಏನಾಯ್ತು? 15.03. ನೆಕ್ಸ್ಟ್ ಲಾಸ್ಟ್ ಒನ್, ರೂಟ್ ಆಫ್ 4 ಮೈನಸ್ 2 ವಿಲ್ ಬಿ 2. 2 ಸ್ಕ್ವೇರ್ ಅಂತಂದ್ರೆ 4 ಪ್ಲಸ್ 80 ಮೈನಸ್ 75 ಅಂತಂದ್ರೆ 5. 5 ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 25. ಸೊ 25 ಪ್ಲಸ್ 4 ವಿಲ್ ಬಿ ಈಕ್ವಲ್ ಟು 29. ಸೊ ರೂಟ್ ಆಫ್ 29 ವ್ಯಾಲ್ಯೂ ಎಷ್ಟಾಯ್ತು? 5.38. 5.38. ಸೊ ಈಗ ಲಾಸ್ಟ್ ಸ್ಟೆಪ್ ಏನ್ ಗೊತ್ತಾ? ಸೊ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಕಾಲಮ್ ಆಗಿದೆ. ಲಾಸ್ಟ್ ಕಾಲಮ್ ನಾನು ರ್ಯಾಂಕ್ ಅಂತ ತಗೊಂತೀನಿ. ರ್ಯಾಂಕ್ ಕಾಲಮ್ ಅನ್ನ ಯಾವ ರೀತಿ ಫಿಲ್ ಮಾಡೋದು? ವೆರಿ ಈಸಿ. ಸೊ ಇವಷ್ಟು ವ್ಯಾಲ್ಯೂಗಳನ್ನು ಕೂಡ ನೀವು ನೋಡಬೇಕು. ಚಿಕ್ಕ ವ್ಯಾಲ್ಯೂ ಯಾವ್ದಿರುತ್ತೆ ಅದಕ್ಕೆ 1 ಅಂತ ಕೊಡೋದು. ಸೊ 5.38, 15.03, 15.29, 5.09, 10. ಸೊ 5.09 ಇಸ್ ದ ಸ್ಮಾಲೆಸ್ಟ್ ಒನ್. ಸೊ ಅದಕ್ಕೆ ರ್ಯಾಂಕ್ 1 ಅಂತ ಕೊಡ್ತೀನಿ. ನೆಕ್ಸ್ಟ್ ಸ್ಮಾಲೆಸ್ಟ್ ಯಾವ್ದಿರೋದು? 5.38. ಸೊ ಅದಕ್ಕೆ 2 ಅಂತ ರ್ಯಾಂಕ್ ಅನ್ನ ಕೊಡ್ತೀನಿ. ನೆಕ್ಸ್ಟ್ ಸ್ಮಾಲೆಸ್ಟ್ ಇಸ್ 10. ಸೊ ರ್ಯಾಂಕ್ 3. ನೆಕ್ಸ್ಟ್ ಸ್ಮಾಲೆಸ್ಟ್ ಇಸ್ 15.03. ಸೊ ಅದಕ್ಕೆ ರ್ಯಾಂಕ್ ಇಸ್ 4. ನೆಕ್ಸ್ಟ್ 15.29. ಸೊ ಇದರ ರ್ಯಾಂಕ್ ಇಸ್ 5. ಸೊ ಈಗ ನನಗೆ ಎಷ್ಟು ಜನ ಹತ್ರ ಇರೋರು ಬೇಕಾಗಿದ್ದು? 3 ಜನ. ಯಾರ್ಯಾರು? 1, 3, 2. ಸೊ 1, 2, 3 3 ಜನ ಬೇಕಿತ್ತು. ಸೊ ಆ 3 ಜನನ ಹುಡುಕಿದೀನಿ. 1, 2, 3. ಸೊ ರ್ಯಾಂಕ್ ಪ್ರಕಾರ ಹುಡುಕ್ತಾ ಹೋಗ್ಬೇಕು. ಸೊ ರ್ಯಾಂಕ್ ಅನ್ನ ಯಾವ್ದ್ರ ಪ್ರಕಾರ ಕೊಡ್ತೀರಾ? ಚಿಕ್ಕ ಡಿಸ್ಟೆನ್ಸ್ ಅಂತಂದ್ರೆ ನಿಯರೆಸ್ಟ್ ನೈಬರ್ ಅಂತಂದ್ರೆ ತುಂಬಾ ಹತ್ರ ಇರ್ತಾರಲ್ವಾ. ಸೊ ಡಿಸ್ಟೆನ್ಸ್ ಜಾಸ್ತಿ ಇರುತ್ತಾ? ಇಲ್ಲ. ಸೊ ತುಂಬಾ ಕಡಿಮೆ ಇರುತ್ತೆ ಡಿಸ್ಟೆನ್ಸ್. ಸೊ ಅದ್ರ ಪ್ರಕಾರ ನಾವು ರ್ಯಾಂಕ್ ಅನ್ನ ಕೊಟ್ಟಿದ್ದೀವಿ. 1, 2, 3. ಸೊ ಇವಾಗ ಅವ್ರದ್ದು ಔಟ್ಪುಟ್ ಅನ್ನ ನೋಡಿ, ಔಟ್ಪುಟ್ ಅಥವಾ ರಿಸಲ್ಟ್. ಸೊ ಇಲ್ಲಿ ಪಾಸ್ ಆಗಿದ್ದಾರೆ, ನೆಕ್ಸ್ಟ್ ಇಲ್ಲಿ ಫೇಲ್ ಆಗಿದ್ದಾರೆ, ನೆಕ್ಸ್ಟ್ ಇಲ್ಲಿ ಪಾಸ್ ಆಗಿದ್ದಾರೆ. ಸೊ 3 ಜನದಲ್ಲಿ 2 ಪಾಸು, ಒಬ್ಬ ಮಾತ್ರ ಫೇಲ್ ಅಂತಂದ್ರೆ ಮ್ಯಾಕ್ಸಿಮಮ್ ಯಾರಿರೋದು? ಪಾಸ್ ಆಗಿರೋರು ಮ್ಯಾಕ್ಸಿಮಮ್ ಇದ್ದಾರೆ. ಸೊ ನಾನು ಇಲ್ಲಿ ಏನಂತ ಪ್ರಿಡಿಕ್ಟ್ ಮಾಡ್ಬೋದು? ಪಾಸ್ ಅಂತ ಪ್ರಿಡಿಕ್ಟ್ ಮಾಡ್ಬೋದು. ದೇರ್ ಫೋರ್ ಕನ್ಕ್ಲೂಷನ್ ಅನ್ನ ಬರೀರಿ. ಔಟ್ಕಮ್ ಆಫ್ ನ್ಯೂ ಸ್ಟೂಡೆಂಟ್ ಈಸ್ ಪಾಸ್. ಸರಿನಾ? ಯಾಕೆ ಪಾಸ್ ಅಂತ ಬರೆದಿತ್ತು? ಸೊ ನಾವು ಸೆಲೆಕ್ಟ್ ಮಾಡಿದಂತಹ ರ್ಯಾಂಕ್ ಪ್ರಕಾರ ಸೆಲೆಕ್ಟ್ ಮಾಡಿದಂತಹ 3 ಸ್ಟೂಡೆಂಟ್ಗಳು ಕೂಡ ಪಾಸ್. 3 ಸ್ಟೂಡೆಂಟ್ಗಳಲ್ಲಿ 2 ಪಾಸ್ ಆಗಿದ್ರು, ಒಬ್ಬ ಫೇಲ್ ಆಗಿದ್ದ. ಸೊ ಮ್ಯಾಕ್ಸಿಮಮ್ ಪಾಸ್ ಇದ್ದಿದ್ರಿಂದ ಪಾಸ್ ಅಂತ ಬರ್ದ್ವಿ. ಅಷ್ಟೇ, ಸಿಂಪಲ್. ಸೊ ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.